ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗುರುಶಂಕರ್ ಅಂತೇಳಿ. ಇಲ್ಲೇ ಪಿರಮಿಡ್ ವ್ಯಾಲಿ ಪಕ್ಕ ಒಂದು 2 ಕಿಲೋಮೀಟ್ರ್ ಆಗ್ತದೆ. ಮುಡೇನಹಳ್ಳಿ ಇಲ್ಲೇ ಒಂದು 2 ಕಿಲೋಮೀಟ್ರ್ ಆಗ್ತಾಯಿದೆ. ಮೊದಲು ನಾನು ಆಲ್ರೆಡಿ ಇಲ್ಲೆಲ್ಲ ಓಡಾಡ್ತಾ ಇದ್ವಿ. ಪಿರಮಿಡ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಮಗೆ ಇದ್ರ ಬಗ್ಗೆ ಅನುಭವ ಇರಲಿಲ್ಲ. ಪ್ರಾರಂಭದ ಹಂತದಲ್ಲಿ ಕಟ್ತಾ ಇರಬೇಕಾದ್ರೆ ಇಲ್ಲೊಂದು ಶನಿಮಾತನ ದೇವಸ್ಥಾನ ಇತ್ತು. ಆ ಶನಿಮಾತನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಮತ್ತೆ ಬರ್ತಾ ಇದ್ವಿ. ಆದರೂ ಪಿರಮಿಡ್ ಬಗ್ಗೆ ನಮಗೇನು ಅಷ್ಟೊಂದು ಅನುಭವವೂ ಇರಲಿಲ್ಲ, ಅದು ಗೊತ್ತೂ ಇರಲಿಲ್ಲ ನಮಗೆ. ಅದಾದ ನಂತರ ನಮಗೆ 2015ನೇ ಇಸ್ವಿಯಿಂದ ಇಲ್ಲಿ ನನ್ನ ಸ್ನೇಹಿತರೊಬ್ಬರು ದೊಡ್ಡಣ್ಣ ಅಂತ ಇದ್ದರು. ಅವರ ಸ್ನೇಹಭಾಗಕ್ಕೆ ಹೋಗ್ತಾಯಿದ್ವಿ, ಬರ್ತಾಯಿದ್ವಿ. ಅವ್ರು ಹೇಳ್ತಾಯಿದ್ರು ಇಲ್ಲಿ ಪಿರಮಿಡ್ ಇದೆ, ಪಿರಮಿಡ್ಡಿಂದ ನಾವು ಧ್ಯಾನ ಮಾಡೋಣ ಅಂತ. ಬಟ್ ಧ್ಯಾನ ಅಂದರೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಹೇಗೆ ಹೋಗೋದು ಏನು ಇಲ್ಲ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ಹೋಗೋಣ, ಇವತ್ತು ಸ್ನಾನ ಮಾಡಿಲ್ಲ, ನೆಕ್ಸ್ಟ್ ಇದು ಬರ್ತೀನಿ ಅಂತ ಅಂದ್ಕೊಂಡು ಬಂದ್ವಿ. ಆಮೇಲೆ ಒಂದು ದಿವಸ ಆಲ್ರೆಡಿ ಇವರು ನಮ್ಮ ಪತ್ರಿಜಿ ಅವರು ಎಲ್ಲ ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಧ್ಯಾನದ್ದು ಏನು ಅನುಭವ ಅಂತ ತಿಳ್ಕೊಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಏನು ಗೊತ್ತಾಗ್ತಾ ಇಲ್ವಲ್ಲ, ಇದನ್ನು ನೀವು ತಿಳಿಸಿ ಅಂತೇಳಿ ಪಿರಮಿಡ್ ಮಾಸ್ಟರ್ಗಳು ಹೇಳಿದರು. ಅದರಲ್ಲಿ ಪಿರಮಿಡ್ ಮಾಸ್ಟರಲ್ಲಿ ವಿಶಾಲಕ್ಷಮ್ಮ ಮತ್ತು ಸುಧಾಕರ್ ರೆಡ್ಡಿ ಇವರೆಲ್ಲ ನಮ್ಮೂರಿಗೇ ಆಲ್ರೆಡಿ ಒಂದು 4 ದಿವಸ ಅಲ್ಲೇ ಟ್ರೈನಿಂಗ್ ಕೊಟ್ಟರು. ಬಟ್ ಆದರೆ 4 ದಿವಸ ಅದರೊಳಗಡೆ ನಾನು ದೊಡ್ಡಣ್ಣ ಮತ್ತು ಇವ್ರಿಗೆ 48 ದಿವಸ, ಅಂದರೆ ಸುಧಾಕರ್ ರೆಡ್ಡಿ ಸರ್, ವಿಶಾಲಕ್ಷಮ್ಮ ಅವರು 48 ದಿವಸ ನೀವೇನಾದರೂ ಇಲ್ಲಿ ಇದನ್ನು ಧ್ಯಾನ ಮಾಡಿದ್ರೆ ಇದರದ್ದು ಏನು ಪ್ರಯೋಜನ ಅಂತ ಗೊತ್ತಾಗುತ್ತೆ. ಈಗ ಒಂದು ಮಂಡಲ ಅಂತ, ಈಗ ಏನಾನ ಪೂಜೆ ಮಾಡಿದ್ರೆ ನೀವು 48 ದಿವಸ ಏನಾದರೂ ನೀವು ಹೋಮ ಮಾಡಿದ್ಮೇಲೆ ಹೀಗೆ ಪೂಜೆ ಮಾಡಬೇಕು ಅಂತನೋ, ಇಲ್ಲ ಅಂತಂದರೆ ಮಾತ್ರೆಗಳು ತೊಗೊಂಡ್ರೆ ನೀವು ಒಂದಿಷ್ಟು ದಿವಸ ನೀವು ಹೇಳಿ ತೊಗೊಂಡ್ರೆ ಇದನ್ನು ನಿಮಗೆ ಮೇಲಾಗುತ್ತೆ ಅನ್ನೋ ಒಂದು ಉದ್ದೇಶ. ಆ ಥರದ್ದು ಅದೇ ರೀತಿಯಲ್ಲಿ ಪಿರಮಿಡ್ ವ್ಯಾಲಿಗೆ ನೀವು 48 ದಿವಸ ಧ್ಯಾನ ಮಾಡಿ ಇದರ ಅನುಭವ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು. ಹಾಗಾದಮೇಲೆ ಅಲ್ಲಿ 4 ದಿವಸ ಅಲ್ಲಿ ಮಾಡಿದ್ವಿ. 4 ದಿವಸ ಧ್ಯಾನ ಮಾಡಿದ್ದಾದಮೇಲೆ ಬಟ್ ಇಲ್ಲಿ 1:3% ಹೆಚ್ಚಿಗೆ ಇಲ್ಲಿ ಪಿರಮಿಡ್ ವ್ಯಾಲಿನಲ್ಲಿ ನಿಮಗೆ ಹೆಚ್ಚಿಗೆ ಶಕ್ತಿ ಸಿಗುತ್ತೆ ಇಲ್ಲಿ ಇದೆ ಅಂತ ಹೇಳಿದಾದ್ಮೇಲೆ ನಾವು 48 ದಿವಸ ಇಲ್ಲಿ ಬಂದು ಧ್ಯಾನ ಮಾಡಿದ್ವಿ. 48 ದಿವಸ ಧ್ಯಾನ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಧ್ಯಾನ ಮಾಡಿದ್ದು ಬಂದ ನಂತರ ಪ್ರತಿನಿತ್ಯ 2 ಬೆಳಗ್ಗೆ 1 ಅವರು, ಸಾಯಂಕಾಲ 1 ಅವರು, 2 ಅವರು ಡೈಲಿ 48 ದಿವಸ ಮಾಡಿದ್ವಿ. ಕೆಳಗಡೆ ನಮ್ಮ ರಾಮಕೃಷ್ಣ ಸಾರ್ ಇದ್ದರು. ರಾಮಕೃಷ್ಣ ಸಾರನ್ನು ಸತ್ಸಂಗ ಮಾಡ್ತಾಯಿದ್ವಿ, ಇದರಿಂದ ಏನೇನು ಪ್ರಯೋಜನ ಹೇಗೆ ಅಂಥೇಳಿ. ಅದಾದಮೇಲೆ 48 ದಿವಸ ನಾವು ಮಾಡಿದ್ದಾದಮೇಲೆ ಇಲ್ಲಿ ವಿಶಾಲಕ್ಷಮ್ಮ ಇದ್ದರು. ಬಟ್ ಇದ್ರ ಏನು ಎನರ್ಜಿ, ಇದರೊಳಗಡೆ ಏನು ಶಕ್ತಿ ಇದೆ ಅನ್ನುವಂಥದ್ದನ್ನು ನಮ್ಗೆ ಅರಿವಾಗೋಯ್ತು 48 ದಿವಸದಲ್ಲಿ. ಇದಕ್ಕೆ ಮೊದಲು ನಾವೆಲ್ಲ ಮಾಂಸಾಹಾರಿಗಳಾಗಿದ್ವಿ. ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಂಗ್ಲೇ ನಾವು ನಾನ್ ವೆಜ್ಜನ್ನ ಮನೆಯಲ್ಲೆಲ್ಲ ಬಿಟ್ಬಿಟ್ವಿ. ಆಮೇಲೆ ನಾನು ಮನೆ ಕಟ್ತಾಯಿದ್ವಿ, ಮೇಲ್ಗಡೆ ಒಂದು ಲಿಂಟ್ ಲೆವೆಲ್ ಹೋಗಿತ್ತು. ಆಮೇಲೆ ವಿಶಾಲಕ್ಷಮ್ಮ ಅವ್ರಿಗೆ ಕೇಳಿದೆ, ಅಮ್ಮ ನಾನು ಈ ಥರ ನಾನು ಆಲ್ರೆಡಿ ಒಂದು ಪಿರಮಿಡ್ ಮಾಡಬೇಕಂತ ನನಗೆ ಅಂದ್ಕೊಂಡಿದ್ದೀನಿ, ಹೇಗೆ ಅಂತ. ಇಲ್ಲ ಶಂಕರ್ ಅವರೇ, ನೀವು ಆಲ್ರೆಡಿ ಮನಸ್ಸಲ್ಲಿ ನೀವೇನು ಅಂದ್ಕೊಳ್ತೀರಿ ಅದೇ ಥರ ಆಗುತ್ತೆ ಅಂತ. ಆಮೇಲೆ ನಾನು ಆ್ಯಕ್ಚುಲಿ ಮೇಲ್ಗಡೆ ಒಂದು ಮಲ್ಕೊಳ್ಳೋವಂಥ ಜಾಗದಲ್ಲಿ 10x10ಗೆ ಪಿರಮಿಡ್ ಕಟ್ಕೋಬೇಕಂತ ಅಂದ್ಕೊಂಡಾದ್ಮೇಲೆ ಮತ್ತು ಅದೇ ರೀತಿ, ಅಂದರೆ ಇದೇ ಡಿಸೈನಲ್ಲಿ ಯಾವ ಥರ ಮಾಡಿದ್ದಾರೆ 4 ಕಡೆ ಅದೇ ರೀತಿ ಡಿಸೈನ್ ಮಾಡಬೇಕಂತ ಅಂದ್ಕೊಂಡ್ವಿ. ಆದರೂ ಇಲ್ಲಿಯವರಲ್ಲ, ಅವರು ಬೇರೆ ಕಡೆ ಆಂಧ್ರದಿಂದ ಬಂದು ಒಬ್ಬರು ಗಾರೆ ಕೆಲಸದವ್ರು ಇದೇ ಥರ ಫೋಟೋ ಹೊಡ್ಕೊಂಡೋಗಿ ನಮ್ಮ ಮನೆ ಮೇಲೆ ಮಾಡಿದ್ರು. ಇದ್ರ ಎನರ್ಜಿ ಎಷ್ಟಿದೆ ಅಂತ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಆ ಮನೆಯಲ್ಲಿ ನಡೆದಂಥ ಘಟನೆಗಳು ಬಹಳ ಕಷ್ಟಗಳಿತ್ತು ಮೊದಲಿನಲ್ಲಿ. ಈಗ ನನಗೆ ಕಷ್ಟಗಳಂತ ಹೇಳ್ಬೇಕಂತಂದರೆ ಈ ಚಿಕ್ಕದಾಗಿ ಹೇಳ್ಬೇಕಂತಂದರೆ ಒಂದು ಸಾರಿ ಮೇಲ್ಗಡೆ ವಾರ್ಡ್ರೂಪ್ ಮೇಲ್ಗಡೆ ಏನೋ ತೊಗೋಬೇಕಾಗಿತ್ತು. ಅಲ್ಲಿಂದ ಆ ಲಾಕು ಕಿತ್ತಿ ಕೆಳಗಡೆ ಬಿದ್ದು ಆಲ್ರೆಡಿ ಒಬ್ಬರು ಫೋನ್ ಮಾಡಿದರು. ಹಾಗೆ ಏನೋ ಮೂಳೆ ಮುರಿದೋಯ್ತೇನೋ ಅಂತ ಅಂದ್ಕೊಂಡಿದ್ವಿ. ಹಾಗೆ ಎದ್ದು ಆಚೆ ಕಡೆ ಹೊರಡೆ. ಬಟ್ ಆದರೆ ಅದಕ್ಕೆ ನನಗೇನಾಗಿಲ್ಲ, ಮೂಳೆ ಮುರಿದಿಲ್ಲ. ಆ್ಯಕ್ಚುಲಿ ಮೂಳೆ ಮುರಿದೋಗಿದೆ ಹಿಂದೆಗಡೆ ಅಂತ ಅಂದ್ಕೊಂಡೇ ಇದ್ದಿದ್ದು. ಅಂದರೆ ಏನಂದರೆ ಇದೇ ಏನೋ ಒಂದು ಪಿರಮಿಡ್ ಶಕ್ತಿಯಿಂದ ನಾವು ಧ್ಯಾನದಿಂದ ಎಷ್ಟೊಂದು ಪವರ್ ಇದೆ ನನಗೆ ಅಂತ ಅವತ್ತು ನನಗೆ ಗೊತ್ತಾಯಿತು. ಅದಾದಮೇಲೆ ಮತ್ತೆ ಕೆಲವೊಂದು ಕಾರಣಾಂತರಗಳಿಂದ ನನಗೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಮೇಲೂ ನನಗೇನು ಅದ್ರ ಬಗ್ಗೆ ಭಯ ಇರಲಿಲ್ಲ. ಆಪ್ರೇಷನ್ ಮಾಡಬೇಕಾದ್ರೆ 3 ತಿಂಗಳಲ್ಲಿ 3 ಸಾರಿ ಆಪ್ರೇಷನ್ ಆಯಿತು, ಫೇಸ್ ಮೇಕರ್ ಇದಕ್ಕೆ. ಮಾಡಬೇಕಾದ್ರೆ ಲಾಸ್ಟಲ್ಲಿ 1/2 ಅವರ್ನಲ್ಲಿ ಆಪ್ರೇಷನ್ ಆಗಬೇಕಾದಂಥದ್ದು ಒಂದು ಲೀಡ್ ಓಪನ್ ಆಗಿಬಿಟ್ಟಿತ್ತು. ಲೀಡ್ ಓಪನ್ ಆದಾಗ ಅದು ಸಿಕ್ಕಿಲ್ಲ. 4:15 ಗಂಟೆ ಆಗಿದೆ. ನನಗೆ ಆಲ್ರೆಡಿ ಪೂರ ಎಲ್ಲನೂ ಜ್ಞಾಪಕ ಶಕ್ತಿ ಬಂದಿದೆ. ಅನಾಸ್ಥೆಸಿಸ್ ಇಂಜೆಕ್ಷನ್ ಎಲ್ಲ ಓಪನ್ ಆಯಿತು. ಅದು ಲೀಡ್ ತೊಗೊಳ್ಳೋಕ್ಕೆ ಒಂದು 3-4 ಕಿಲೋಮೀಟ್ರ್ ಆಚೆ ಕಡೆಯಿಂದ ತರಿಸ್ಬೇಕಾಗಿತ್ತು. ಆಗಾದ್ರೂ ನನಗೆ ಓಪನ್ ಆಗಿದೆ.
ಆದಮೇಲೆ ಪತ್ರಿಜಿಯವರಿಗೆ ನಮ್ಮ ಮನೆದೇವರು ಮಹದೇಶ್ವರನ ಒಂದು ಜ್ಞಾಪಕದಲ್ಲಿ ಇಟ್ಕೊಂಡು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ಬಟ್ ಏನು ಆಟೋಮೆಟಿಕ್ಕಾಗಿ ನನಗೆ ಗೊತ್ತಿದ್ದಂಗೆ ಎಲ್ಲ ಕುಯ್ತಾಯಿದ್ರು. ಏನು ಅದರದ್ದು ನೋವಿನ ಥರ ನನಗೆ ಕಾಣಿಸ್ಲೇ ಇಲ್ಲ. ಅದೇನ ಇದ್ದರೆ ಪಿರಮಿಡ್ ಶಕ್ತಿ ಅಂತಲೇ ನಾನು ಹೇಳ್ತೀನಿ. ಬಟ್ ಅದರೊಳಗಡೆ ಎಷ್ಟು ಇವಾಗ ನಮಗೆ ಹೇಳಬೇಕು ಅಂತ ಅಂದರೆ, ನಾನು ಯಾರೇ ಒಂದು ಇದು ಬಂದ್ರೂ ಈ ಪಿರಮಿಡ್ ಶಕ್ತಿ ನಾವು ಧ್ಯಾನ ಮಾಡಿದ 48 ದಿವಸದ್ದು ಧ್ಯಾನದ್ರಿಂದ ಭಾಳಷ್ಟು ಒಂದು ಹೆಲ್ಪ್ ಆಗಿದೆ. ಬೇಕಾದಷ್ಟು ಅಂದರೆ ಆಕಸ್ಮಿಕವಾಗಿ ಭಾಳ ಒಂದು ತುಂಬ ಇದಾಗಿದೆ. ಕಷ್ಟಗಳಿತ್ತು. ಆ ಕಷ್ಟಗಳು ನನಗೇನಾದರೂ ಸುಖ ಆನಂದ ಸಿಗೋದೇ ಆದರೆ ಈ ಪಿರಮಿಡ್ಡಿಂದ ಅಂತ ನನಗೆ ಎಲ್ರಿಗೂ ಹೇಳ್ತೀನಿ ನಾನು. ಬಟ್ ಇದಕ್ಕೆ ಮೊದಲು ನಾನು ಇಷ್ಟೊಂದು ಸಂತೋಷವಾಗಿರಲಿಲ್ಲ. ಆಮೇಲೆ ಯಾರೇ ಒಂದು 48 ದಿವಸ ಇಲ್ಲಿ ಧ್ಯಾನ ಮಾಡಿದ್ರು, ಹೆಂಡ್ತಿ ಗಂಡ ಮನೆಯಲ್ಲಿ ಯಾರೇ ಜಗಳ ಇದ್ರೂ 48 ದಿವಸ ಅವ್ರು ಬಂದು ಇಲ್ಲಿ ಧ್ಯಾನ ಮಾಡಿದ್ರೆ ಯಾವುದೇ ರೀತಿ ಮನೆಯಲ್ಲಿ ಜಗಳಗಳಾಗಲ್ಲ, ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅನ್ನೋದು ನನ್ನ ಅನುಭವದ ಪ್ರಕಾರ ನಾನು ಹೇಳಬಲ್ಲೆ. ಅದಲ್ದಿರನೇ ನೆಕ್ಸ್ಟು ನಮ್ಮ ತಾಯಿಯವ್ರಿಗೆ ಒಂದು ಮನೆಯಲ್ಲಿ ಸ್ವಲ್ಪ ಅವರಿಗೆ 95 ವರ್ಷ ಅವರಿಗೆ, ನಮ್ಮ ತಾಯಿಗೆ ಹಾಸ್ಪಿಟ್ಲಿಗೆ ಸ್ವಲ್ಪ ಹಾರ್ಟ್ ಬೀಟ್ ಬರೀ 15% ಇತ್ತು ಅವ್ರಿಗೆ. ಆದ್ರೂ ಅವರು ಉಳಿಯೋದು ಕಷ್ಟ ಅಂತ ಹೇಳಿದ್ರು. ವೆಂಟಿಲೇಟ್ರ್ ಹಾಕ್ಬೇಕಂತೆಲ್ಲ, ವೆಂಟಿಲೇಟ್ರ್ ಹಾಕ್ಬೇಡಿ, ಅವ್ರು 95 ವರ್ಷ ಆಗಿದೆ, ನಿಮಗೆ ಏನಾದರೆ ಅಂತ. ಬಟ್ ಅಲ್ಲಿಂದ ಉಳ್ಕೊಬಂದರು. ಈಗಲೂ ಚೆನ್ನಾಗಿದ್ದಾರೆ. ಆಚೆ ಕಡೆ ಕೂಡ ಹೋಗಿ ಸ್ವಲ್ಪ ಬಿಟ್ಟರೆ ಆಚೆ ಕಡೆನೂ ಸತ್ತೆ ಅದು ಇದು ಎಲ್ಲ ಕೀಳಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಭಾಳ ಚೆನ್ನಾಗವ್ರೆ. ಒಂದು ಮೊನ್ನೆ ಆಕಸ್ಮಿಕವಾಗಿ ಮೊನ್ನೆ 1-2 ಘಟನೆಗಳಿಗೆ ನಡೀತು ಕೋವಿಡ್ ಟೈಮ್ನಲ್ಲಿ ಮನೆಯಲ್ಲಿ ಎಲ್ರಿಗೂ ಅಟ್ಯಾಕ್ ಆಯಿತು. ಬಟ್ ಯಾವುದ್ರ ಬಗ್ಗೆನೂ ನಾವು ಇದು ಮಾಡಲಿಲ್ಲ, ಹಾಸ್ಪಿಟ್ಲಿಗೆ ಕೂಡ ಹೋಗಲಿಲ್ಲ. ನಾನು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ವಿ. ಅವರು 15 ದಿವಸ ಊಟ ಏನೂ ಮಾಡಿಲ್ಲ, ನೀರು ಮತ್ತು ಎಳ್ನೀರಲ್ಲೇ ಇದ್ದರು ನಮ್ಮ ತಾಯಿ. ಬಟ್ ಅಂದರೆ ಆಶ್ಚರ್ಯಕರವಾಗಿ ಅವರು ಬದುಕಿದ್ರು. ಅಂದರೆ ಬದುಕೋ ಚಾನ್ಸೇ ಇಲ್ಲ, 99 ಪೈಸಾ ಅಷ್ಟೊಂದು ಇದಾಗಿದ್ದರು. ಆದರೆ ಏನೋ ಒಂದು ಇದರ ಶಕ್ತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಇದೊಂದೇ ಅಲ್ಲ, ಆಮೇಲೆ ಅದಲ್ದಿರೇ ನಮ್ಮ ಮಿಸಸ್ಗೂ ಭಾಳ ಸೀರಿಯಸ್ ಆಯಿತು. ಹಾಸ್ಪಿಟ್ಲ್ಗಳಿಗೆ ಬೆಡ್ಗಳು ಸಿಗಲಿಲ್ಲ. ಆನಂತರ ಕೊನೆಗೆ ಏನಾಗುತ್ತೆ ಅಂತೇಳಿ ನಾನು ಮತ್ತೆ ಇಲ್ಲಿ ಒಂದು ದಯಾನಂದ ಸಾಗರ್ಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬೆಡ್ ಕೇಳಿದ್ವಿ, ಕೊಟ್ಟರು. ಆದರೂ ಇಲ್ಲ ಸರ್, ನೀವು ಆಲ್ರೆಡಿ ನೀವು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳಿ, ಏನನ್ನ ಫೈನಲ್ ಇದ್ದರೆ ಬನ್ನಿ ಅಂದರು. ಆದರೂ ಅವರು ಉಳಿದದ್ದೇನೆ ಒಂದು ಹೇಳಲಿಕ್ಕಾಗಲ್ಲ, ಆ ರೀತಿಯಲ್ಲಿ ಒಂದು ಉಳ್ಕೊಂಡ್ರು. ಇದೆಲ್ಲ ಒಂದು ಏನಾದರೆ ನಮ್ಮ ಮನೆಯಲ್ಲಿ ಪಿರಮಿಡ್ ಇದೆ ಅಂತ ಅನ್ನೋದಾದರೆ, ಮನೆಯಲ್ಲಿ ದೇವರಿದೆ, ಒಂದು ದೇವ್ರು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೀವಲ್ಲ, ಆ ರೀತಿ ಒಂದು ಶಕ್ತಿ ಇದೆ. ನಮ್ಮ ಪತ್ರಿಜಿ ಅವ್ರದ್ದು ಇಡೀ ಪ್ರಪಂಚಕ್ಕೆಲ್ಲ ಧ್ಯಾನಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅವ್ರಿಗೆ ಈಗೇಂದರೆ ನಾವು ಎಲ್ಲೋ ಹೋಗಿ ದೇವ್ರು ನೋಡೋಲ್ಲ, ನಮ್ಮ ಎದುರಿಗೆ ಅವ್ರು ಕಾಣ್ತಾ ಇದ್ದಾರೆ ಅಂದರೆ, ನಮ್ಮ ಎದುರಿಗೆ ಕಂಡೆ ಅಂದರೆ ದೇವಸ್ಥಾನಕ್ಕೆ ನಾವೇನು ಹೋಗ್ಬೇಕಾದ್ದೇನಿಲ್ಲ, ದೇವರು. ಬಟ್ ಆ್ಯಕ್ಚುಲಿ ಎಲ್ಲೋ ನಾವು ಹಿಂದಿನ ಕಾಲದಲ್ಲಿ ಏನೋ ಬುದ್ಧನಲ್ಲಿ ನೋಡ್ತಾ ಇದ್ವಿ. ಈಗ ಅವರು ಬುದ್ಧರು ಇಲ್ಲೇ ನಾವು ಜೀವಂತವಾಗಿ ಇದ್ದಾಗಲೇ ಇವ್ರ ದರ್ಶನ ಮಾಡಿದ್ದೀವಿ, ಇವ್ರ ಆಶೀರ್ವಾದ ತೊಗೊಂಡಿದ್ದೀವಿ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವರಹಾಮೂರ್ತಿ ಅವರು ಪಾಪ ಲಾಸ್ಟ್ ಟೈಮ್ನಲ್ಲಿ ನಮಗೆ ಇವರ ಬುದ್ಧ ಪೌರ್ಣಮಿ, ಅವರ ಹುಟ್ಟಿದ ಹಬ್ಬದ್ದು ಇದ್ರ ದಿವಸ ಪ್ರತಿ ವರ್ಷವೂ ಬುದ್ಧ ಪೌರ್ಣಮಿ ದಿವಸ ನಮ್ಮ ಬರ್ತಾಯಿದ್ರು. ಸುಬ್ರಹ್ಮಣ್ಯ ಸಾರು, ರಾಮಕೃಷ್ಣ ಸಾರು ಮತ್ತು ವರಹಾಮೂರ್ತಿ ಅವರು ಇಲ್ಲಿ ನಮ್ಮ ಕೈಲಾದಷ್ಟು ಏನೋ ಒಂದು ಇದು ಮಾಡ್ತಾಯಿದ್ವಿ. ಇದರಿಂದ ಪಾಪ ಭಾಳಷ್ಟು ಸ್ನೇಹತ್ವ ಇಟ್ಕೊಂಡಿದ್ರು. ಆ ಸ್ನೇಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ನನ್ನ ಕನಸಲ್ಲಿ ಅವರು ಒಂದು ರೀತಿ ಕನಸಲ್ಲಿ ಬಂದರು. ಇದಕ್ಕೊಂದು 2 ತಿಂಗಳ ಹಿಂದೆ ವರಹಾಮೂರ್ತಿ ಅವರು ಸಾರ ಎಲ್ಲ ಅಂದರೆ ಏನೋ ಒಂದು DC AC ಆ ಒಂದು ಲೆವೆಲಲ್ಲಿ ಎಲ್ಲರೂ ಒಂದು ಅರ್ಜಿಗಳು ಕೊಡ್ತಾಯಿದ್ರು, ನನ್ನ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು ಅಂತ. ಲಾಸ್ಟಲ್ಲಿ ಅವರಿಗೆ ವರಹಾಮೂರ್ತಿ ಸರ್ಗೆ, ಸರ್ ನಾನೇನಾದರೂ ನಿಮಗೆ ಕೆಲಸಗಳಿದ್ದಾಗ ಬಂದು ನಿಮಗೆ ಅರ್ಜಿ ಕೊಟ್ಟು ನಿಮ್ಗೆ ಕೇಳ್ಬೋದು, ಸಂಕೋಚ ಇಲ್ದಿರ ನೀವು ಬನ್ನಿ, ನೀವು ಏನು ಇದು ಮಾಡ್ಕೊಬೇಡಿ, ನಿಮ್ಗೆ ಎನಿ ಟೈಮ್ ನಿಮ್ಗೆ ಯಾವಾಗ ಬೇಕಾದ್ರೂ ಬನ್ನಿ ಅಂತ ನನ್ನ ಕನಸಲ್ಲಿ ಹೇಳಿದ್ರು. ಬಟ್ ಆದರೆ ಒಂದು ರೀತಿ ಹೇಳ್ತಾ ಇದ್ದೀನಿ, ಈಗ ನಾವು ಏನೇ ಧ್ಯಾನ ಮಾಡಿದ್ರೆ ಸಾವು ಬಂದರೆ ಯಾರು ಹೆದರಬೇಕಾದಂಥ ಪರಿಸ್ಥಿತಿಗಳಿಲ್ಲ. ಅಂದರೆ ಒಳ್ಳೆಯ ಸಾವು ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ರಿಗೂ. ಈ ಮುಂದೆ ಈಗ ಯಾವುದೇ ಒಂದು ಇದಕ್ಕೆ ಹೋದ್ರೂ ಈಗ ಇಲ್ಲಿ ನಾವು ಧ್ಯಾನ ಮಾಡಿ ಸಿದ್ಧಿಸ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ಮನಸ್ಸು ಶುದ್ಧಿಯಾಗಿರ್ತದೆ. ಆಮೇಲೆ ಯಾವುದೇ ರೀತಿಯ ಯಾರೊಬ್ರಿಗೂ ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅಂತ ಅನಿಸೋದೇ ಇಲ್ಲ. ಇಲ್ಲಿ ಒಂದು ಹೇಳ್ಬೇಕಂತ ಅಂದರೆ ಯಾರಿಲ್ಲಿ 48 ದಿವಸ ಧ್ಯಾನ ಮಾಡ್ತಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾರು ಸಹವಾಸ ಮಾಡ್ಬೋದು, ಯಾರು ಸಹವಾಸ ಮಾಡಬಾರ್ದು ಅನ್ನೋಂಥದ್ದು ನಾವು ಧ್ಯಾನದಲ್ಲಿ ಎಲ್ಲ ನೋಡ್ತೀವಿ. ಆಮೇಲೆ ನಾವು ಇದೊಂದೇ ಧ್ಯಾನದಲ್ಲಿ ಇಲ್ಲಿ ಧ್ಯಾನಕ್ಕೆ ಕುಂತ್ಕೊಂಡ್ವಿ ಅಂತ ಅಂದರೆ ಇದೊಂದೇ ಅಲ್ಲ, ನೀವು ಏನನ್ನು ಬೇಕಾದರೂ ಧ್ಯಾನದಲ್ಲಿ ನೋಡ್ಬೋದು. ನೀವು ಏನನ್ನು ಬೇಕಾದ್ರೂ ಎಲ್ಲಿ ಯಾವ ದೇವರನ್ನ ನೀವು ನೋಡ್ಬೇಕಂತಂದ್ರೂ ನೋಡ್ಬೋದು. ನೀವು ಎಲ್ಲೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಅವ್ರಿಗೆ ಈ ನೆಮ್ಮದಿ ಸಿಗಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಅನುಭವ. ಎಷ್ಟೋ ಕೋಟಿ ಇರ್ತದೆ ಅವ್ರ ಮನೆಯಲ್ಲಿ, ಅಷ್ಟೇ ಕೋಟಿಯಷ್ಟು ಸಮಸ್ಯೆಗಳಿರ್ತದೆ. ಅದು ನನ್ನ ಕಣ್ಣಾರೆ ಕಂಡಂಥ ಅನುಭವಗಳವು. ಆದ್ರೂ
ಈ ಒಂದು ವಿಚಾರ ಹೇಳ್ಬೇಕಂದ್ರೆ, ಎಲ್ಲಿ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಕ್ಕೆ ಕುಂತ್ಕೊತೀರಿ, ನೀವೇನು ಅಂದ್ಕೊತೀರಿ ಎಲ್ಲನೂ ಕನಸಿನ ಥರನೇ ಧ್ಯಾನದಲ್ಲೇ ಎಲ್ಲ ನೋಡ್ಬೋದು. ಇಲ್ಲ ನೀವು ಮೇಲ್ಗಡೆ ಆಕಾಶಕ್ಕೆ ಹಾರ್ತಾ ಇದ್ದಂಗೆ ಕಾಣ್ಬೋದು, ನೀವು ಹೆಲಿಕಾಪ್ಟರಲ್ಲಿ ಹೋಗೋದು ಕಾಣ್ಬೋದು, ಫ್ಲೈಟಲ್ಲಿ ಹೋಗೋ ಥರ ಇರ್ಬೋದು. ನೀವು ಯಾವುದನ್ನು ಎಷ್ಟು ಗಂಟೆ ಬೇಕಾದರೂ ನೀವು ಇಲ್ಲಿ ಧ್ಯಾನಕ್ಕೆ ಕುಂತ್ಕೊಂಡಾಗ ಏನೇನು ನೋಡಬೇಕು ಅಂತ ಅಂತೀರೋ ಅದನ್ನೆಲ್ಲ ನೋಡ್ಬೋದು. ಬಟ್ ನಾನು ಹೇಳೋದು ಇಷ್ಟೇ, ಎಲ್ಲರೂ ಯಾರಾದರೂ ಅಕಸ್ಮಾತ್ ಪಿರಮಿಡ್ ಕಟ್ತೀವಿ ಅಂತ ಅಂದರೆ ಅವ್ರಿಗೆ ನಾನೇನೇ ಪ್ರಸಾದ್ ಸರ್ ಆಗ್ಬೋದು, ವೇಲ್ ಸರ್ ಆಗ್ಬೋದು, ವಂಶೀಕೃಷ್ಣ ಸರ್ ಅವ್ರಿಗೂ ಎಲ್ರಿಗೂ ಹೇಳಿದ್ದೀನಿ, ಸರ್ ನಾವೇನಾದರೂ ಬೇರೆಯವ್ರಿಗೆ ಬಂದರೆ ನೀವು ಹೆಲ್ಪ್ ಮಾಡಿ ಅಂತ. ಅವ್ರು ಇಲ್ಲ, ನೀವೆಲ್ಲಿ ಯಾರು ಏನು ಹೇಳ್ತಾರೆ ಪಿರಮಿಡ್ ಕಟ್ಟಿದ್ರೆ ನಾನು ಸಹಾಯ ಮಾಡ್ತೀನಿ, ನೀವು ಬಂದು ನಾನೇ ಹೇಳ್ಕೊಡ್ತೀನಿ ಅಂತ. ಲಾಸ್ಟ್ ಟೈಮ್ನಲ್ಲಿ ನಾನು ಪಿರಮಿಡ್ ಕಟ್ಟಬೇಕಾದ್ರೂ ನಮ್ಮ ಪ್ರಸಾದ್ ಸರ್ ಬಂದು ಇದೇ ಥರದಲ್ಲಿ ಕಟ್ಟಬೇಕು, ಈ ಅಳತೆಯಲ್ಲೇ ಕಟ್ಟಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ವೇಲ್ ಸರ್ ಕೂಡ ಬಂದು ಇದೇ ರೀತಿಯಲ್ಲಿ ನೀವು ಇದನ್ನು ಕಟ್ಟಿದ್ರೆ ಹೀಗಾಗತ್ತೆ ಅಂತೇಳಿ ಐಡಿಯಾ ಕೊಟ್ಟರು. ಅದೇ ಕೊಟ್ಟು ಕಟ್ಟಿಸಿದ್ರು. ಆ ಎನರ್ಜಿ ಒಂದು ನಮ್ಮ ಮನೆಗೆ ಬರ್ತಾಯಿದೆ. ಆ ಎನರ್ಜಿಗೆ ಆ್ಯಕ್ಚುಲಿ ನಾನು ಪ್ರತಿನಿತ್ಯ ಬರ್ತಾಯಿದ್ದೆ ಇಲ್ಲಿಗೆ, ಈ ಪಿರಮಿಡ್ ವ್ಯಾಲಿಗೆ. ಈಗ ಅಲ್ಲೇ ಮನೇಲಿರೋ ದೇಶದಿಂದ ಅಲ್ಲೇ ಧ್ಯಾನ ಮಾಡ್ಕೊಳ್ತಾ ಇದ್ವಿ. ಆ ಎನರ್ಜಿ ನನಗೆ ಸಿಗ್ತಾಯಿದೆ. ಈ ಎನರ್ಜಿ ಎಲ್ರಿಗೂ ಸಿಗಲಿ ಅಂತ ಅನ್ನೋಂಥದ್ದಿದೆ. ಯಾರಾದರೂ ಮನೆ ಕಟ್ಟೋರು ಇದ್ರೂ ನನ್ನ ಅನುಭವದನ್ನು ಮತ್ತು ಅವ್ರು ಯಾವ ಥರ ಕಟ್ಟಬೇಕು ಅಂತ ಬೇಕಾದರೆ ನಾನೇ ಅವ್ರನ್ನ ಕರ್ಕೊಬಂದು, ಇಂಜಿನಿಯರ್ ನಮ್ಮ ವೇಲ್ ಸರ್ ಆಗ್ಬೋದು, ಪ್ರಸಾದ್ ಸರ್ ಆಗ್ಬೋದು, ವಂಶೀಕೃಷ್ಣ ಸರ್ ಆಗ್ಬೋದು, ಅವ್ರನ್ನ ಕರ್ಕೊಬಂದು ಯಾರಿಗೆ ಟೈಮ್ ಇರ್ತದೆ ಅವ್ರು ಕಟ್ಸ್ತೀನಿ. ಬಟ್ ಆದರೆ ಒಂದು ಅನುಭವದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೇಳ್ತಾ ಹೋದರೆ ಇನ್ನೂ ಬೇಕಾದಷ್ಟಿದೆ, ಅಷ್ಟಿಷ್ಟಲ್ಲ. ಬಟ್ ಅದರ ಅನುಭವ ನನಗೇನಾದರೂ ಆ ಪಿರಮಿಡ್ ಇರೋ ದೆಸೆಯಿಂದ ಮನೆಯಲ್ಲಿ ಮೊದಲು ವಾಸ್ತುಗಳು ನೋಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ಬುಕ್ಸ್ಗಳು ಒಂದು 8-10 ಬುಕ್ಸ್ ಇತ್ತು. ಇದೇ ನನ್ನ ಹೀಗಾಗಿದೆ, ಈಗ ಕಟ್ಟಬೇಕು, ಕಟ್ಟಬೇಕು ಅನ್ನೋವಂಥದ್ದು ಪೂರ ನನ್ನ ಬುಕ್ಸ್ಗಳೆಲ್ಲ ಇತ್ತು. ಅದಾದಮೇಲೆ ಈಗ ನಾನು ಎಷ್ಟೋ ಜನಕ್ಕೆ ಆಯ ಹಾಕ್ಕೊಡ್ಬೇಕಾದ್ರೆ ಧ್ವಜ ಕಟ್ಟಬೇಕು, ಋಷ ಕಟ್ಟಬೇಕು, ಗಜ ಕಟ್ಟಬೇಕಾ, ಯಾವ ಥರದಲ್ಲಿ ಬರ್ತದೆ ಅದನ್ನು ಕೂಡ ನನ್ನ ಅಂದರೆ ಗೊತ್ತಿರೋರಿಗೆ ಮಾತ್ರ ಹೇಳ್ತಾ ಇದೆ. ಈ ಪಿರಮಿಡ್ನ ನಾನು ಮನೆ ಮೇಲೆ ಕಟ್ಟಿದ ಮೇಲೆ ಯಾವ ಆಯದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಯಾವ ಪ್ಲಾನ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮನೆ ಮೇಲೆ ಪಿರಮಿಡ್ನು ಅಳತೆ ಕಾರ್ಯದಲ್ಲಿ ಏನಾದರೂ ಯಾರೇ ಕಟ್ಟಿದ್ರು ಯಾವ ಮನೆಗೆ ಎಲ್ಲ ವಾಸ್ತುನೂ ಇರುತ್ತೆ. ಅದರೊಳಗಡೆ ಕ್ರಿಸ್ಟಲ್ಸನ್ನ ಹಾಕಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಇಂಜಿನಿಯರ್ಗಳು ಹೇಳ್ತಾರೆ. ನಮ್ಮ ಪ್ರಸಾದ್ ಸರ್ ಆಗ್ಬೋದು, ವೇಲ್ ಸರ್ ಆಗ್ಬೋದು, ಮತ್ತು ವಂಶೀಕೃಷ್ಣ ಸರ್ ಆಗ್ಬೋದು. ಅದು ಯಾವ ರೀತಿಯಲ್ಲಿ ನಾನು ಬೇಕಾದರೆ ಅವ್ರ ಮನೆಗೆ ಬಂದು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೋದಕ್ಕೆ ನಾನು ಸಿದ್ಧ ಅಂತ ಹೇಳ್ತೀನಿ. ಯಾರೇ ಮುಂದೆ ಹೊಸ್ದಾಗಿ ಮನೆ ಕಟ್ಟಬೇಕಂತಿರ್ತೀರಿ, ಫೈನಲ್ ಸ್ಟೇಜ್ ನಾನು ನಿಲ್ಲಿಸ್ತೀನಿ ಅಂದರೆ ಅವರು ಮಲಗಿಕೊಳ್ಳೋವಂಥ ಜಾಗದಲ್ಲಿ ಒಂದು ಪಿರಮಿಡ್ ಕಟ್ಟಿದ್ರೆ ಇಡೀ ಪ್ರಪಂಚ ಪೂರ ಅವರಿಗೆ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಏನೇ ತೊಂದರೆಗಳಾದ್ರೂ ಅದಕ್ಕಂತ ತಡೆಯುವಂಥ ಶಕ್ತಿ ಆ ಪಿರಮಿಡ್ಗಿರ್ತದೆ. ಇಷ್ಟನ್ನು ನಾನು ಹೇಳ್ತೀನಿ. ಇನ್ನೂ ಹೇಳ್ಬೇಕಂತಂದರೆ ಈ ಪಿರಮಿಡ್ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಎಷ್ಟೋ ಕಷ್ಟಗಳು ಬಂದಿದೆ. ಈಗ ನಾವು ಇಲ್ಲಿ ಬರ್ತಾ ಇರ್ತೀವಿ, ನೀವು ದೇವಸ್ಥಾನಕ್ಕೆ ಹೋಗ್ಬೋದು, ದೇವರೇ ನನಗೆ ಒಳ್ಳೇದು ಮಾಡಪ್ಪ, ಆಗ ಮಾಡಪ್ಪ, ಈಗ ಮಾಡಪ್ಪ ಅಂತ ಕೇಳ್ತಾರೆ. ಆದರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ. ನಾವು ಮಾಡಬಾರ್ದು ಪಾಪಗಳೆಲ್ಲ ಮಾಡಿ ದೇವರೇ ನನಗೆ ಅಷ್ಟು ಭಾಗ್ಯ ಕೊಡು, ಇಷ್ಟು ಭಾಗ್ಯ ಕೊಡು ಅಂದರೆ ಯಾವ ರೀತಿ ಕೊಡ್ತಾನೆ ಭಗವಂತ? ಬಟ್ ಅದನ್ನು ನಾವು ಪಿರಮಿಡ್ ಧ್ಯಾನ ಮಾಡಿದ್ರೆ, ಧ್ಯಾನದಲ್ಲಿ ನಾವು ಏನನ್ನು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ ಎಲ್ಲನೂ ಅದರ ಧ್ಯಾನದಲ್ಲಿ ಅರಿವಾಗುತ್ತೆ. ಆಮೇಲೆ ನಾನು ಹೇಳೋದಿಷ್ಟೇ, ಮಾಂಸಾಹಾರಿಗಳು ಯಾರೇ ಆದ್ರೂ ನಮ್ಮ ಮನೆಯಲ್ಲಿ ಇವತ್ತಿನವರೆಗೂ ನಾವು 6 ವರ್ಷ 2015 ನವಂಬರ್ 30ನೇ ತಾರೀಕು ಓಪನ್ ಆಯಿತು ಪಿರಮಿಡ್ಡು. ಅಲ್ಲಿಂದ ಇಲ್ಲಿನವರೆಗೂ ನಾನ್ ವೆಜ್ ಯಾವುದೇ ರೀತಿಯೂ ನಾವು ಮಾಡಲಿಲ್ಲ. ಅಹಿಂಸಾ ಮಾರ್ಗ ಇದರೊಳಗಡೆ ಯಾರೂ ಮಾಡಬೇಡಿ ಅಂದರೆ ನಾವು ನನಗೆ ಆ್ಯಕ್ಚುಲಿ ಯಾರೂ ಬಿಡಬೇಡಿ ಮಾಂಸ ಅಂತ ಹೇಳಲಿಲ್ಲ. ಬಟ್ ನನಗೆ ಅರಿವಾಗದ್ದು ಧ್ಯಾನದಲ್ಲಿ ನಾವು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆ ಜೀವ ಕೊಡೋಕ್ಕಾಗಲ್ವೋ, ಮತ್ತು ಅದನ್ನು ಜೀವ ತೆಗೆದ್ಮೇಲೆ ಅದಕ್ಕೆ ಯಾವಾಗ ನಾವು ಅದಕ್ಕೆ ಜೀವ ಕೊಡೋಕ್ಕಾಗಲ್ವೋ ಅದನ್ನು ತಿನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋಂಥ ನನಗೆ ಅರಿವಾಯಿತು. ನಾವು ಭಾಳ ತಪ್ಪು ಮಾಡಿದ್ದೀವಿ ಹಿಂದೆ ಅಂತ ಅರಿವಾಯಿತು. ಆ ಅರಿವನ್ನು ನಾನು ತಿಳ್ಕೊಂಡು, ಬಟ್ ನಾನು ವೆಜಿಟೇರಿಯನ್ನೇ ಆಗಿರ್ತೀನಿ, ನಾನು ಸಾಯೋ ಗಂಟನು ಅನ್ನೋವಂಥದ್ದು ನನ್ನ ಮನಸ್ಸಲ್ಲಿ ಆಳವಾಗಿ ಆಗಿದೆ. ನಮ್ಮ ತಾಯಿ ಕೂಡ ಮೊದಲು ನಾನ್ ವೆಜ್ ಆಗಿದ್ದರು. 6 ವರ್ಷದಲ್ಲಿ ಅವರು 48 ದಿವಸ ನನ್ನ ಜೊತೇಲಿ ಧ್ಯಾನ ಮಾಡಿದ್ಮೇಲೆ ಅವರು ಸಹ ಅವತ್ತಿಂದ ಇವತ್ತಿನವರೆಗೂ ಸಹ ನಾನ್ ವೆಜ್ ಬಗ್ಗೆ ಒಂದು ಮೊಟ್ಟೆ ಕೂಡ ಅವರು ತಿಂತಾನೂ ಇಲ್ಲ. ಆ ಮನೆಯಲ್ಲಿ ನಮಗೆ ಯಾರೇ ನಮ್ಮ ಸಂಬಂಧಿಗಳು ಬರ್ಬೋದು, ಯಾರೇ ಬಂದ್ರೂ ನಾನ್ ವೆಜ್ಗೆ ಅಲ್ಲಿ ಎಂಟ್ರಿ ಇಲ್ಲ. ಅಲ್ಲಿ ಮೊದಲು ಎಲ್ರಿಗೂ ಒಂದು ಇದಿತ್ತು. ಆ ಮನೆಗೆ ಹೋದಾಗಿಂದನೂ ಇವತ್ತಿನವರೆಗೂ ನಾನ್ ವೆಜ್ ನಾನು ಮಾಡೋದಿಲ್ಲ. ನನ್ನ ಮನಸ್ಸಲ್ಲಿ ಅದೇ ಇದೆ. ಬೇರೆ ಯಾರೇ ಅಕಸ್ಮಾತ್ ಫಂಕ್ಷನ್ ಮಾಡಿದ್ರು ವೆಜಿಟೇರಿಯನ್ ಏನು ಬೇಕಾದರೂ ಖರ್ಚು ಮಾಡ್ತೀನಿ. ನಾನ್ ವೆಜ್ಗೆ ಮಾತ್ರ ನಾನು 5 ನಯಾ ಪೈಸೆ ಯಾರಿಗೂ ಕೊಡೋದು ಇಲ್ಲ. ನನ್ನ ಮಕ್ಕಳಿಗೂ ಅಷ್ಟೇ, ನಮ್ಮ ಯಾರೇ ಬಂದ್ರೂ ಅಷ್ಟೇ ವಿಶ್ವಾಸದಲ್ಲಿ
ನೀ ವೆಜಿಟೇರಿಯನಿಗೆ ಬೇಕಾದರೆ ನಾವು ದಾನಕ್ಕೆ ಏನೇ ಬೇಕಾದ್ರೂ ದಾನಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ನಾನ್ ವೆಜ್ಗೆ ನಾನು ಮಾಡೋದಿಲ್ಲ. ನಾವು ನನಗೆ ತಿಳಿದವ್ರಿಗೂ ಅದೇ ಹೇಳ್ತಾ ಇದ್ದೀನಿ, ನೀವು ಬಿಡಿ, ನೀವು ಆರೋಗ್ಯವಾಗಿರ್ತೀರಿ. ಎಷ್ಟೋ ಜನ ಕೋವಿಡ್ ಬಂದಾಗ ಪ್ರೋಟೀನ್ ಬೇಕು, ಅದಾಗಿಲ್ಲ, ಅದು ಬಿಡಿ ಅಂತ ನೀವು ಮೊಟ್ಟೆ ತಿನ್ನಿ ಅಂತಾರು. ಅದರಲ್ಲಿ ಏನೂ ಇಲ್ಲ. ನೀವು ಧ್ಯಾನದೊಳಗಿದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋಂಥದ್ದು ನನ್ನ ಅನುಭವ. ಮತ್ತು ವಾಕಿಂಗ್ ಹೋಗಬೇಕು, ಓಡಾಡಬೇಕು, ಬೆವರು ಸುರಿಸ್ಬೇಕು ಅಂತ ಎಲ್ಲ ಹೇಳ್ತಾರೆ. ನೀವು ಎಲ್ಲೂ ನನ್ನ ಅನುಭವದ ಪ್ರಕಾರ ಏನೂ ಹೋಗ್ಬೇಕಾದಿಲ್ಲ. ಕುಂತ್ಕೊಂಡು ಒಂದು ಕಡೆ ದಿನ ಪ್ರತಿನಿತ್ಯ ಅರ್ಧ ಗಂಟೆ 1 ಗಂಟೆ ಅವ್ರ ಕೊನೆ ಪಕ್ಷ ಯಾರಿಗೆ ಎಷ್ಟು ವಯಸ್ಸಾಗಿದೆ ಅಷ್ಟು, ಒಂದು 15 ವರ್ಷ ಆಗಿದ್ರೆ 15 ನಿಮಿಷ ಮಾಡಿದ್ರೆ ಸಾಕು. 15 ನಿಮಿಷದಲ್ಲಿ ಅವರಿಗೆ ಒಂದು ಶಕ್ತಿ ಬರ್ತದೆ. ಇದೇ ರೀತಿ ಎಲ್ಲರೂ ಪ್ರತಿಯೊಬ್ಬರೂ ಮಾಡ್ಕೊಂಡು ಹೋದರೆ ಒಂದು ಅವರವರ ಒಂದು ಇದಕ್ಕೆ ಆರೋಗ್ಯವಾಗಿರ್ತಾರೆ. ಎಷ್ಟೇ ಏನೇ ಕಷ್ಟಗಳು ಬಂದ್ರೂ ಇಲ್ಲಿ ಸುಖವಾಗಿರ್ತಾರೆ ಅನ್ನೋವಂಥದ್ದು ನನ್ನ ಅನಿಸಿಕೆ. ಎಷ್ಟೇ ಕೋಟಿ ಇದ್ರೂ ಅವರಿಗೆ ಇದರಿಂದ ಈ ಪಿರಮಿಡ್ನಲ್ಲಿ ಸಿಕ್ಕುವಂಥ ಶಕ್ತಿ, ಧ್ಯಾನದಲ್ಲಿ ಸಿಕ್ಕುವಂಥ ಶಕ್ತಿ ಎಲ್ಲೂ ನನಗೆ ತಿಳಿದ ಮಟ್ಟಿಗೆ ಆಗ್ತಾಯಿಲ್ಲ. ಏನನ್ನು ಬೇಕಾದರೂ ಸಾಧಿಸ್ಬೋದು ಅಂದರೆ ಈ ಧ್ಯಾನದಿಂದ. ಬಟ್ ನಮಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ. ತೊಂದರೆ ಬಂದ್ರೂ ದೊಡ್ಡದ ಪ್ರಮಾಣದಲ್ಲಿ ಆಗುವಂಥದ್ದನ್ನು ₹1 10 ಪೈಸದಲ್ಲೇನೋ ಹಾಗೆ ನಮಗೆ ಒಂದು ಮೇಲಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನ್ನ ಕಷ್ಟಗಳು ಇನ್ನೊಂದು ಯಾವುದೇ ರೀತಿ ಹಣಕಾಸು ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ರೀತಿಯಾದರೂ ನಮಗೆ ಎಷ್ಟು ಕೋಟಿ ಇದ್ರೂ ನಮ್ಮ ಮನಸ್ಸಿಗೆ ತೃಪ್ತಿ ಇರಲ್ಲ. ಆದರೆ ಧ್ಯಾನದಲ್ಲಿ ನಾವು ಎಲ್ಲ ಸುಖಗಳನ್ನು ಪಡಿಬೋದು ಅನ್ನೋಂಥದ್ದು ಇಲ್ಲಿ ಪಿರಮಿಡ್ಗೆ ಬಂದ ಮೇಲೆ ನನಗೆ ಅರ್ಥ ಆಗಿದೆ. ನಾನು ಇನ್ನೂ ಹೇಳಿದ್ರೆ ಸಾಲಲ್ಲ. ಇರಲಿ, ನನ್ನ ಕೈಲಾದ ಮಟ್ಟಿಗೆ ಇಷ್ಟನ್ನು ಇದು ಮಾಡಿದ್ದೀನಿ. ಯಾರೇ ಎಲ್ಲೇ ಏನೇ ನಿಮಗೆ ಕಷ್ಟಗಳಿದೆ, ತುಂಬ ಕಷ್ಟ ಇದೆ ಅನ್ನೋವಂಥವ್ರು ಇಲ್ಲಿ ಬಂದು 48 ದಿವಸ ಧ್ಯಾನ ಮಾಡಿ ಅದರ ಪರಿಣಾಮ ಬಂದಮೇಲೆ ಪಿರಮಿಡ್ ಮಾಸ್ಟರ್ಗಳು ನಿಮಗೆ ಅವರವರ ಸಲಹೆಗಳನ್ನ ಹೇಳ್ಕೊಡ್ತಾರೆ. ಅಲ್ಲಿ ಧ್ಯಾನ ಮಾಡಿ, ಇಲ್ಲಿ ಸತ್ಸಂಗ ಮಾಡಿ, ನಿಮ್ಮ ಕಷ್ಟಗಳನ್ನ ಅವ್ರ ಜೊತೆಲಿ ಹಂಚ್ಕೊಳ್ಳಿ. ಅದರಲ್ಲಿ ನಮಗೂ ಮ್ಯೂಸಿಕಲ್ಲಿ ಧ್ಯಾನ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಪವರ್ ಇರುತ್ತೆ. ನಾವು ಇಲ್ಲಿ ಕೊಳಲಾಗ್ಬೋದು, ನಮ್ಮ ವೀಣೆ ಆಗ್ಬೋದು, ಯಾವುದೇ ಒಂದು ನಮ್ಮ ಇದಾಗಿದ್ರೂ ಅದರಿಂದ ನಮ್ಮ ಮ್ಯೂಸಿಕಲ್ಲಿ ಧ್ಯಾನ ಇರೋದು 1:3% ಹೆಚ್ಚಿಗೆ ಇರುತ್ತೆ. ಅಂದರೆ ನಾವು ಅರ್ಧ ಗಂಟೆ ಧ್ಯಾನ ಮಾಡೋದಕ್ಕೆ 1 ಅವರ್, 2 ಅವರ್, 3 ಅವರ್ ಮಾಡ್ಬೋದು. ಅಷ್ಟನ್ನು ನಾವು ಇದನ್ನು ಹೇಳ್ತೀನಿ. ಇನ್ನೂ ಹೇಳಬೇಕು ಅಂತ ಅಂದರೆ ಇಡೀ ನಮ್ಮ ಪ್ರಪಂಚದಲ್ಲಿ ಎಷ್ಟೇ ಏನೇ ಇದಾದರೂ ಕಷ್ಟಗಳಿದ್ರೂ ಅವರು ಧ್ಯಾನ ಮುಖಾಂತರ ಕಡಿಮೆ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಅನುಭವದ ಮಾತಿದು. ಬಟ್ ನಾನು ಇಲ್ಲೇನು ಯಾವುದೇ ರೀತಿ ಏನು ಹೇಳ್ತೀನಿ ನನ್ನ ಅನುಭವದ ಮಾತುಗಳನ್ನೇ ಹೊರತು ಬೇರೆ ಯಾವುದೂ ಇದಾಗ್ತಾ ಇಲ್ಲ. ಧ್ಯಾನ ಮಾಡಿರಿ. ಯಾರು ಧ್ಯಾನ ಮಾಡಿ ಕೆಟ್ಟವರಿಲ್ಲ. ಯಾರಿಗೂ ಅವ್ರಿಗೆ ಕಷ್ಟಗಳಂತೂ ನನ್ನ ಅನಿಸಿಕೆ ಪ್ರಕಾರ ಅಲ್ವೇ ಅಲ್ಲ. ಏನೇ ಕಷ್ಟ ಬಂದ್ರೂ ಧ್ಯಾನದ ಮುಖಾಂತರ ಬಗೆಹರಿಸ್ಕೋಬೇಕು ಅಂತ ಪತ್ರಿಜಿ ಇಡೀ ಪ್ರಪಂಚನೇ ಸುತ್ತಿ ಇದನ್ನು ಅರಿವು ಮೂಡಿಸ್ತಾ ಇದ್ದಾರೆ. ಅವರಿಗೆ ಕೋಟಿ ನಮನಗಳು. ಯಾಕೆಂತ ಅಂದರೆ ಅವ್ರಿಗೆ ಇಷ್ಟು ಹೇಳಿದ್ರೂ ಸಾಲಲ್ಲ. ಇಡೀ ಪ್ರಪಂಚ ಸುತ್ತಾ ಇದ್ದಾರೆ ಅಂದರೆ ಅದು ಈ ವಯಸ್ಸಿನಲ್ಲಿ, ಇಷ್ಟು ವಯಸ್ಸಿನಲ್ಲೂ ಅವ್ರು ಇದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅಂದರೆ ಆ ಬುದ್ಧನ ಒಂದು ಪ್ರತಿಮೆ ಅವರು ನಮ್ಮಲ್ಲಿ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಅವ್ರ ಪ್ರತಿಮೆ. ಬಟ್ ಅವರ ಬುದ್ಧ ನಮ್ಮ ಪಕ್ಕದಲ್ಲಿ ಇದ್ದಾರೆ. ಅವರಿದ್ದರೆ ಕಂಡ್ರೆ ಬುದ್ಧನ ನಾವು ನೋಡ್ದಂಗೆ ಆಗತ್ತೆ. ಬಟ್ ದೇವರು ಅಂದರೆ ಅವರ ಸ್ವರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಬಟ್ ಹೇಳಲಿಕ್ಕೆ ನನಗೆ ಸಾಧ್ಯ ಆಗದಿರೋಷ್ಟು ಒಂದು ತೇಜಸ್ಸು. ಅವ್ರ ಮುಖ ನೋಡಿದ್ರೆ ಸಾಕು, ಅವರ ಒಂದು ನಗು, ಅವ್ರ ಸೆಕೆಂಡು, ಆ ಕೈ ಯಾರಿಗಾದ್ರೂ ಕೊಟ್ಟರೆ ಅದರಿಂದ ಅವ್ರಿಗಾಗೋವಂಥ ಖುಷಿ ಮತ್ತು ಬೇರೆ ಏನೂ ನನಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲ. ಇಷ್ಟನ್ನು ನಾನು PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಇದನ್ನು ಶೇರ್ ಮಾಡ್ತಾಯಿರಿ. ಮತ್ತು ಈ PMC ಚಾನಲ್ ಯಾರು ನೋಡ್ತಾ ಇದ್ದೀರಿ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.